ನಮಸ್ಕಾರ ರೀ. ಒಳಕಲ್ಲಾಗಿ ಕೊಟ್ಟಿದ್ದಂಥ ಶೇಂಗಾ ಚಟ್ನಿನ ತೋರಿಸ್ತೇನೆ ನೋಡ್ರಿ ಮಾಡಿ. ಕಲ್ಲಾಗಿ ಕೊಟ್ಟಿದ್ದು ಯಾವುದೇ ಚಟ್ನಿ ಆಗಲಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ಹಿಂದಿನ ಕಾಲದಾಗ ಒಳ್ಳು ಮತ್ತು ಖಾರ ಕುಟ್ಟ ಕಲ್ಲು ಮತ್ತು ಬೀಸಕಲ್ಲು ಇದ್ರಾಗ ಮಾಡಿ ಊಟ ಮಾಡ್ತಿದ್ರು. ಇವಾಗ ನೋಡ್ರಿ ಶೇಂಗಾ ಕಾಳು ಒಂದು ಅರ್ಧ kg ಶೇಂಗಾ ತೊಗೊಂಡೇನೆ ನಾನು. ಈ ಥರ ಹದವಾಗಿ ಹುರಿಬೇಕು. ಒಂದು ಸ್ವಲ್ಪ ಟೈಮ್ ತೊಗೊತತಿ. ಜೋರು ಉರಿ ಇಟ್ಟು ಹುರಿಬಾರ್ದು, ಮೇಲೆ ಸೀದು ಹೋಗ್ತಾವು. ಅದಕ್ಕೋಸ್ಕರ ಸಣ್ಣ ಉರಿ ಇಟ್ಟು ಹದವಾಗಿ ಹುರಿಬೇಕು. ಸ್ವಲ್ಪ ಶೇಂಗಾ 2 ಟ್ರಿಪ್ನ್ಯಾಗ ಹುರಿದ ನೋಡ್ರಿ. ಇವನ್ನ ಹದವಾಗಿ ಹುರಿಯೋದ್ರಿಂದ ರುಚಿನೂ ಜಾಸ್ತಿ. ಇವನ್ನ ಹುರಿದಿದ್ದಾಯಿತು. ಸ್ವಲ್ಪ ಟೈಮ್ ಸ್ವಲ್ಪ ಬಿಸಿ ಇರಬೇಕು, ಪೂರ್ತಿ ತಣ್ಣಗಾಗೋದು ಬೇಡ. 2 ನಿಮಿಷ ಬಿಟ್ಟು ಸಿಪ್ಪೆ ತೆಗಿಬೇಕು. ಈಗ 2 ಕಡ್ಡಿ ಕರಿಬೇವು ನಾನು ಫ್ರೈ ಮಾಡ್ಕೊತೀನಿ. ಅದು ಕ್ರಿಸ್ಪಿಯಾಗಿ ಬರಬೇಕು, ಇಲ್ಲಾಂದ್ರೆ ಹಸಿ ಇದ್ರೆ ಚಲೋ ಆಗೋಲ್ಲ. ಕ್ರಿಸ್ಪಿ ಆಗೋವರೆಗೆ ಕರಿಬೇವು ಹುರ್ಕೊತೀನಿ. ಈಗ ಶೇಂಗಾ ಕಾಳು ಮರದಾಗ ಹಾಕಿ 2 ಕೈಲೇ ತಿಕ್ಕಿ ಬಿಟ್ರೆ ಸಿಪ್ಪಿ ಬಿಟ್ಟು ಬಿಡ್ತಾವೆ. ಚಲೋ ಹೊತ್ನಂಗೆ ತಿಕ್ಕಿ ಬಿಡಬೇಕು. ಈ ಥರ ತಿಕ್ಕಿ ಕೇರಿ ಬಿಟ್ರೆ ಸಿಪ್ಪಿ ಹೋಗಿಬಿಡ್ತಾವೆ, ಕಾಳು ಬೇರೆ ಬರ್ತಾವೆ. ಸ್ವಚ್ಛ ಮಾಡ್ಕೊತೀನಿ ಈ ಥರ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಶೇಂಗಾ ಚಟ್ನಿ, ಮೊಸರು, ಚಪಾತಿ, ಅನ್ನಕ್ಕೆ, ಉಪ್ಪಿಟ್ಟಿಗೆ, ಅವಲಕ್ಕಿಗೆ ಸೂಪರಾಗಿರ್ತೈತಿ ಶೇಂಗಾ ಹಿಂಡಿ. ನೋಡಿರಿ, ಈ ಥರ ಸಿಪ್ಪೆ ತೆಗೆದು ಸ್ವಚ್ಛ ಮಾಡ್ಕೊಂಡೇನಿ. ಇನ್ನು ಚಟ್ನಿ ಮಾಡೋಣ ಬರ್ರಿ. ಒಳಕಲ್ಲು. ಈ ಒಳಕಲ್ಲೊಳಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೋತೇನೆ ಮೊದಲು ನಾನು. ಅದಕ್ಕೆ ಒಳಕಲ್ಲು ಅಂತಾರೆ, ಕುಟ್ಟೋದಕ್ಕೆ ಹಾರಿಕೋಲು ಅಂತಾರೆ. ಕಬ್ಬಣದ ಹಾರಿಕೋಲದು, ಕಲ್ಲಿಂದ ಒಳಕಲ್ಲು. ಜೀರಿಗೆನ ಕುಟ್ಟಿ ಮೊದಲು ಸಣ್ಣ ಮಾಡಿಬಿಡಬೇಕು. ಆನಂತರ ಬೆಳ್ಳುಳ್ಳಿ 2 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಹಾಕ್ಯಾನ ನೋಡ್ರಿ. ಅವನ್ನೂ ಕುಟ್ಕೊಳೋಣ. ಕರಿಬೇ ಇದೆಲ್ಲ ಸಣ್ಣ ಮಾಡ್ಕೊಳ್ಳೋಣ ಮೊದಲು. ಆನಂತರ ಶೇಂಗಾ ಹಾಕೋಣ. ಇದನ್ನು ಕುಟ್ಕೊಳೋಣ. ನೈಸ್ ಪೌಡ್ರ್ ಆಗೋದು ಬೇಡ. ನಾ ತೋರಿಸ್ತೇನೆ ನಿಮಗೆ ಹೆಂಗಿರ್ಬೇಕು ಶೇಂಗಾ ಹಿಂಡಿ ಅಂತ. ಕಲ್ಲಾಗ ಯಾವುದೇ ಪದಾರ್ಥ ಮಾಡಿರಿ, ಏನು ಟೇಸ್ಟ್ ಆಕೈತಂತೀರಿ. ಚಟ್ನಿ ಕುಟ್ರಿ, ಟೊಮೆಟೊ ಚಟ್ನಿ ಅರ್ರಿ, ಕೆಂಪು ಹಿಂಡಿ ಅರಿರಿ, ಪುಡಿ ಚಟ್ನಿ ಮಾಡಿರಿ, ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಮೊದಲು ಒಂದು ಸ್ವಲ್ಪ ಸಣ್ಣಗ ಮಟ್ಟ ಕುಟ್ಕೊಳೋಣ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಖಾರ ಪುಡಿ ಹಾಕೋಣ. ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ. ಖಾರ ನಮ್ಮ ಮನೆಯೊಳಗೆ ಮೀಡಿಯಮ್ ಆಗಿ ತಿಂತೀವಿ, ಜಾಸ್ತಿ ಹಾಕಲ್ಲ. ಇಷ್ಟು ಹಾಕ್ಕೊಂಡು ಕುಟ್ಟೋಣ. ಕೆಳಗಡೆ ಬೆಡ್ಶೀಟ್ ಹಾಕ್ಕೊಂಡೇನಿ, ಯಾಕಂದ್ರೆ ಟೈಲ್ಸ್ ಹೊಡಿತಾವೆ ಅಂಥೇಳಿ ದಪ್ಪನಾಗ ಹಾಕ್ಕೊಂಡು ಒಳಕಲ್ಲಿ ಇಟ್ಕೊಂಡು ಕುಟ್ಟಾಕತ್ತೀನಿ. ಒಂದು ಸಲ ಕಲ್ಲಾಕಿ ಕೊಟ್ರಿ. ಕಲ್ಲು ಇಲ್ಲ ಅಂದ್ರೆ ಅನಿವಾರ್ಯ ಮಿಕ್ಸಿ ಒಳಗೆ ಮಾಡೋದು, ಏನು ಮಾಡೋಕ್ಕಾಗಲ್ಲ. ನೋಡಿರಿ, ರೆಡಿ ಆಯಿತು ಚಟ್ನಿ. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಡ್ಬೇಕು. ಎಣ್ಣೆ ಹಾಕಿ ಇನ್ನೊಂದು 2 ಪೆಟ್ಟು ಕೊಟ್ಟು ತೆಗೆದುಬಿಟ್ರೆ ಮುಗೀತು ನೋಡಿರಿ ಶೇಂಗಾ ಚಟ್ನಿ. ಈ ಥರ ತರಿ ಆಗಿರಬೇಕು. ಅಗದಿ ನೈಸ್ ಅಲ್ಲ. ಉಪ್ಪಿಟ್ಟಿನ ರವೆ, ಕೇಸರಿ ರವೆ ಇರ್ತೈತಲ್ಲ, ಆ ಥರ ಕಾಣಿಸ್ಬೇಕು. ಅದು ನುಚ್ಚು ಅಂದ್ರೆ ಶೇಂಗಾ ಹಿಂಡಿ ರುಚಿಯಾಗಿ ಬರ್ತೈತಿ ನೋಡಿರಿ. ಇನ್ನೊಂದು 2 ಪೆಟ್ಟು ಕೊಟ್ಟೇನಿ, ಅದು ಸ್ಕಿಪ್ ಆಗೈತಿ. ಇನ್ನೊಂದು 2 ಸಲ ಕುಟ್ಟಿ ಅದನ್ನೆಲ್ಲ ಚೆಂದ ಕಲಸಿ ತೆಗೆದುಬಿಟ್ಟೇನಿ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಏನು ಸೂಪರ್ ಆಗೈತೆ ನೋಡಿರಿ ಚಟ್ನಿ. ಬಾಯಾಗ ನೀರು ಬರ್ತಾವೆ, ಅಷ್ಟು ರುಚಿಯಾಗೈತಿ. ಒಂದು ಸಲ ಟ್ರೈ ಮಾಡಿರಿ. ಒಳಕಲ್ಲು ಇದ್ರೆ ಒಳಕಲ್ಲು ಹಾಕ್ಕೊಟ್ರಿ, ಒಳಕಲ್ಲು ಇಲ್ಲಾಂದ್ರೆ ಮಿಕ್ಸಿ ಒಳಗೆ ಮಾಡಿರಿ. ಈ ಥರ ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೋಡಿರಿ, ಪ್ಲೇಟಿಗೆ ತೆಗಿಯಾಕತ್ತೀನಿ. ಕಲರ್ ನೋಡಿರಿ ಹೆಂಗೆ ನುಚ್ಚು ಕಾಣಿಸ್ತದೆ ನೋಡಿರಿ. ಶೇಂಗಾ ಹಿಂಡಿ ಅಂದರೆ 100% ಪರ್ಫೆಕ್ಟ್ ಆದಂಥ ಶೇಂಗಾ ಹಿಂಡಿ ರೆಡಿ ಆಗೈತಿ.
ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹಿಂಡಿ ನೋಡ್ರಿ, ಇದು ಕಲ್ಲಾಗಿ ಕೊಟ್ಟಿದ್ದು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ, ಮತ್ತೆ ಸಿಗ್ತೇನೆ. ನಮಸ್ಕಾರ.